ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್ ಅದೃಷ್ಟದ ಬಾಗಿಲು ತೆರೀತಾ ಇದೆಯಾ ನಿಮ್ಮ ಜೀವನದಲ್ಲಿ? ಅದೃಷ್ಟ ಅನ್ನೋದು ನಿಮ್ಮ ಜೀವನದಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಇಲ್ವಾ ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಕಂಟಿನ್ಯೂ ವಾಚಿಂಗ್. ನಿಮಗೆ ಬೇರೆ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದ್ದರೆ ಆಲ್ರೆಡಿ ನಾನು ರೀಡಿಂಗ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ವಾಚ್ ಮಾಡಬಹುದು. ಇದೇ 14ನೇ ತಾರೀಕು ಡಿಸೆಂಬರ್ ಮೀಟ್ ಆ್ಯಂಡ್ ಗ್ರೀಟ್ ಅಂದರೆ ನನ್ನನ್ನು ಮೀಟ್ ಮಾಡೋ ಅವಕಾಶ ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇರುವಂಥವರು ಆ ಒಂದು ಕ್ಲಾಸ್ನ ಅಟೆಂಡ್ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ. ನೀವು ಅಂದ್ಕೊಂಡಿರೋ ಕೆಲಸಗಳನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡುವಂಥ ಟ್ರಿಕ್ಸ್ನ ನಾನು ಹೇಳ್ಕೊಡ್ತೀನಿ. ಮನಿ ಮ್ಯಾನಿಫೆಸ್ಟೇಷನ್ ಇರುತ್ತೆ, ಸೌಂಡ್ ಹೀಲಿಂಗ್ ಇರುತ್ತೆ, ರೇಖಿ ಹೀಲಿಂಗ್ ಇರುತ್ತೆ. ನಿಮ್ಮ ಚಕ್ರಾಸ್ನ ಕ್ಲೆನ್ಸ್ ಮಾಡಿ ಅದನ್ನು ಪ್ರಾಪರಾಗಿ ಅಲೈನ್ ಮಾಡುವಂಥ ಕೆಲಸ ಮಾಡ್ತೀವಿ. ಲಂಚ್, ಗ್ರ್ಯಾಂಡ್ ಲಂಚ್, ಹೈ ಟೀ ಎಲ್ಲದನ್ನೂ ಇರುತ್ತೆ. ಮತ್ತು ಕ್ರಿಸ್ಟಲ್ ಸೇಲ್ ಇರುತ್ತೆ ಎಲ್ಲರ ಜೊತೆ. ಅಂದರೆ ಅಲ್ಲಿಗೆ ನಿಮ್ಮ ಥರದ ಮೈಂಡ್ಸೆಟ್ ಅವರೇ ಬಂದಿರ್ತಾರೆ. ಸೊ ಅಲ್ಲಿ ನಿಮ್ಮ ಐಡಿಯಾಸ್ನ ಎಕ್ಸ್ಚೇಂಜ್ ಮಾಡ್ಕೊಬಹುದು. ಇದೊಂದು ಹೊಸ ಬಿಗ್ ಆಪರ್ಚುನಿಟಿ. ಗೊತ್ತಿಲ್ಲ ನಿಮ್ಮ ಜೀವನದಲ್ಲಿ ಈ ಥರದ ಒಂದು ಇವೆಂಟ್ನ ನೀವು ಅಟೆಂಡ್ ಮಾಡಿದಿರೋ ಇಲ್ವೋ, ಬಟ್ ಆ್ಯಕ್ಸಸ್ ಇರೋವಾಗ ಈ ಥರದ ಒಂದು ಅನುಭವ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಪಿರಿಚುವಲ್ ಗ್ರೋತ್ಗೂ ಹೆಲ್ಪ್ ಆಗುತ್ತೆ. ಮತ್ತು ಯಾರ್ಯಾರು ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ಅಂತಿದ್ದೀರೋ ನಿಮಗೂ ಸಹ ಇದು ಹೆಲ್ಪ್ ಆಗುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಆಗೋ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ಲೆಟ್ ಅಸ್ ಸ್ಟಾರ್ಟ್. ಇವತ್ತಿನ ರೀಡಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ 2 ಕ್ರಿಸ್ಟಲ್ ಬ್ರಾಸ್ಲೆಟ್ನ ಇಟ್ಟಿದ್ದೀನಿ. ನಂಬರ್ 1 ಸ್ಮೋಕಿ ಕ್ವಾಟ್ಸ್. ಈ ಆಲ್ಫಾಬೆಟ್ಸಲ್ಲಿ ನಿಮ್ಮ ಹೆಸರು ಶುರುವಾಗುತ್ತೆ ಅಂದರೆ ಇದನ್ನು ಚೂಸ್ ಮಾಡಿ. ನಂಬರ್ 2 ಅಕ್ವಾಮರಿನ್. ಈ ಆಲ್ಫಾಬೆಟ್ಸಲ್ಲಿ ನಿಮ್ಮ ಹೆಸರು ಶುರುವಾಗುತ್ತೆ ಅಂದರೆ ಪೈಲ್ ನಂಬರ್ 2ನ ಚೂಸ್ ಮಾಡಿ. ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ಆಯ್ಕೆನ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಇವತ್ತು ರೀಡಿಂಗ್ನ ಶುರು ಮಾಡ್ತಿದ್ದೀನಿ. ಲೆಟ್ ಅಸ್ ಸ್ಟಾರ್ಟ್. ಪೈಲ್ ನಂಬರ್ 1. ಯಾರು ಸ್ಮೋಕಿ ಕ್ವಾಟ್ಸ್ನ ಚೂಸ್ ಮಾಡಿದ್ದೀರಾ ಮತ್ತು ಈ ಲೆಟರ್ಸ್. ಓಕೆ, ನೋಡೋಣ ಏನು ಬರುತ್ತೆ, ಏನಿದೆ, ಏನು ಚಾನಲ್ ಆಗ್ತಿದೆ. Be brave and honest. ಮೌಂಟೇನ್, ಗ್ರೌಂಡಿಂಗ್, ಬ್ಯೂಟಿಫುಲ್. ಈ ಒಂದು ಕ್ರಿಸ್ಟಲ್ ಬಂದು ಗ್ರೌಂಡಿಂಗ್ದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಮೌಂಟೇನ್ ಬಂದಿದೆ. ಡಿಸ್ಕವರಿ, cow, trust, intensity, the master, the fool. ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಪೈಲ್ ನಂಬರ್ 1 ವೆರಿ ಕ್ಲಿಯರ್ ಇದೆ. ನಿಮ್ಮ ಜೀವನದಲ್ಲಿ ಭಾಗ್ಯದ ಬಾಗಿಲು ಓಪನ್ ಆಗ್ತಿದೆಯಾ? ಆರ್ ಯು ಗೆಟಿಂಗ್ ಚಾನ್ಸ್ ಅನ್ನುವಂಥ ರೀಡಿಂಗಲ್ಲಿ ಸ್ಮೋಕಿ ಕ್ವಾಟ್ಸ್ನ ನೀವು ಚೂಸ್ ಮಾಡಿದ್ದೀರಾ. ಎಸ್, ನಿಮ್ಮ ದೇಹ, ನಿಮ್ಮ ಚಕ್ರಗಳು ಗ್ರೌಂಡಿಂಗ್ನ ಬಯಸ್ತಾ ಇದೆ. ಯು ನೀಡ್ ಗ್ರೌಂಡಿಂಗ್. ನಿಮ್ಮ ಜೀವನದಲ್ಲಿ ಒಂದು ಚಿಕ್ಕ ಬ್ರೇಕ್ ನಿಮಗೆ ಬೇಕಾಗಿದೆ. ನೀವು ಸಾಕಷ್ಟು ಸುಸ್ತಾಗಿದ್ದೀರಾ ಆತ್ಮನ್ ಲೆವೆಲ್ಗೆ.
ಬಾಡಿ ಲೆವೆಲ್ಗೆ ನಾನು ಹೇಳ್ತಾ ಇಲ್ಲ. ನೀವು ಹೇಳ್ಬೋದು, ಇಲ್ಲ ನಾನು ಆರೋಗ್ಯವಾಗಿದ್ದೀನಿ, ನನಗೇನು ಸುಸ್ತಿಲ್ಲ, ನಾನು ಜಾಲಿಯಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಮೈ ಡಿಯರ್, ನಿಮ್ಮ ಆತ್ಮನ ಲೆವೆಲ್ಗೆ ನಿಮಗೆ ಟಯರ್ಡ್ ಆಗಿದೆ. ನಿಮ್ಮ ಆತ್ಮನ ಲೆವೆಲ್ಗೆ ಸಪೋರ್ಟ್ ಅನ್ನೋದು ಬೇಕಾಗಿದೆ. ನೋಡಬಹುದು, ಇಲ್ಲಿ ಹಿಂದಗಡೆ ಒಂದು ಇಮೇಜ್ ಇದೆ, ಅದ್ರ ಹಿಂದಗಡೆ ವಿಂಗ್ಸ್ ಇದೆ. ಮೇ ಬಿ ನಿಮಗೆ ರಾತ್ರಿ ಕನಸಲ್ಲಿ ಬಿದ್ದೋದಾಗ ಆಗುವಂಥದ್ದು, ಅಥವಾ ನೀವೆಲ್ಲೋ ಒಂದು ಟ್ರಾವೆಲ್ ಮಾಡ್ತಿರೋ ಥರ ಫೀಲ್ ಆಗುವಂಥದ್ದು, ಅಥವಾ ಈ ಪರಿಸ್ಥಿತಿ ನನ್ನ ಜೀವನದಲ್ಲಿ ಆಲ್ರೆಡಿ ಬಂದಿದೆ, ಇದನ್ನು ದೇಜಾಹು ಅಂತೀವಿ, ಆ ಥರದ ಅನುಭವ ನಿಮ್ಗೆ ಆಗ್ತಾ ಇದೆ. ಇದು ಸುಮ್ಮನೆ ಆಗಲ್ಲ. ಇದನ್ನು ಕೆಲವೊಬ್ಬರು ನಿದ್ದೆ ಸರಿಯಾಗಿ ಆಗದೆ ಇರೋದ್ರಿಂದ ಆಗತ್ತೆ, ಟಯರ್ಡ್ ಆಗಿರೋದ್ರಿಂದ ಆಗತ್ತೆ, ಅಥವಾ ಯಾವುದಾದ್ರೂ ಮೂವಿ ನೋಡೋದ್ರಿಂದ ಆಗತ್ತೆ ಅಂತ ಹೇಳ್ತಾರೆ ಇನ್ ಜನರಲ್ ಆಗಿ. ಬಟ್ ನಿಮ್ಮ ಸೋಲ್, ಯಾರು ಟ್ಯಾರೋ ರೀಡಿಂಗ್ ಕಲಿತಾ ಇದ್ದೀರಾ, ಟ್ಯಾರೋ ಬಗ್ಗೆ ಗೊತ್ತಿದೆ, ನಿಮಗೆ ಗೊತ್ತು, ಝೀರೋ ಫೂಲ್ ಕಾರ್ಡ್ ಇದೆ ಇಲ್ಲಿ. ಝೀರೋ ಅನ್ನೋವಂಥದ್ದು ನಿಮ್ಮ ಮೈಂಡ್, ನಿಮ್ಮ ಬಾಡಿ ಝೀರೋ ಅಲ್ಲಿದ್ದರೆ ನಿಮ್ಮ ಆತ್ಮನ ಟ್ರಾವೆಲ್ ಮಾಡ್ತಿದೆ ಸಮಥಿಂಗ್. ಇಲ್ಲಿ ನೋಡ್ಬೋದು, ಫುಲ್ ಅವರು ಬೆಟ್ಟದ ಎಡ್ಜಲ್ಲಿದ್ದಾರೆ, ಅವ್ರಿಗೆ ಅದ್ರದ್ದು ಬಗ್ಗೆ ಅರಿವಿಲ್ಲ. ಅವ್ರ ಕೈಯಲ್ಲಿ ಒಂದು ಫ್ಲವರ್ ಇದೆ, ಆ ಒಂದು ಪೋಸ್ಚರ್ ಹೆಂಗಿದೆ ಅಂದರೆ ಇನ್ನು ಜಂಪ್ ಮಾಡಿ ಅವ್ರು ನಡ್ಕೊಂಡು ಹೋಗುವಷ್ಟು ರೆಡಿಯಾಗಿದ್ದಾರೆ. ಸಮ್ ಮಾಸ್ಟರ್, ಸಮ್ ಹೀಲರ್, ಸಮ್ ಟೀಚರ್ ಗೈಡಿಂಗ್. ಇದು ನಿಮ್ಮ ಪೂರ್ವಜರಾಗಿರಬಹುದು, ನಿಮ್ಮ ಏಂಜಲ್ ಆಗಿರಬಹುದು, ಅಥವಾ ನಿಮ್ಮದೇ ಇರುವ ಶಕ್ತಿ ಆಗಿರಬಹುದು. ಸೊ ಸಮಥಿಂಗ್, ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು, ಲೈಕ್ ಜ್ಯೋತಿರ್ಲಿಂಗಗಳಿಗೆ ಹೋಗಿ ಬಂದಿರುವಂಥದ್ದು, ಅಥವಾ ಶಬರಿಮಲೆ ನೀವು ಮಾಲೆ ಹಾಕ್ಕೊಳ್ಳೋಕ್ಕೆ ಹಾಕ್ಕೊಂಡಿರಬಹುದು, ಅಥವಾ ನಿಮ್ಮ ಮನೇಲಿ ಯಾರಾದ್ರೂ ಹಾಕ್ಕೊಂಡಿರ್ಬೋದು. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಸ್ಪಿರಿಚುವಲಿ ಕಾಣಿಸ್ತಾ ಇದೆ, ಅದಕ್ಕೋಸ್ಕರ ಗಂಡು ಮಕ್ಳಿಗೆ ಹೇಳಿದ್ದನ್ನು ನಾನು. ಇನ್ನು ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದ ನಿಮ್ಗೊಂಥರ ಎನರ್ಜಿ ಫೀಲ್ ಆಗುತ್ತೆ, ನಾನೊಂಥರ ಗ್ರೌಂಡ್ ಆಗಿದ್ದೀನಿ ಅಂತ ಅನ್ಸುತ್ತೆ ನಿಮಗೆ. ಆ ಥರ ನಿಮ್ಗೆ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಯಾಕೆ ಹಂಗೆ ಅನ್ನಿಸ್ತಾ ಇದೆ? ಅಥವಾ ನಿಮಗೆ ದುಃಖ ಆದಾಗ, ಖುಷಿ ಆದಾಗನೇ ಹೋಗ್ತಾ ಇದ್ದೀರಾ ದೇವಸ್ಥಾನಕ್ಕೆ? ದೆನ್ ಯು ಆರ್ ರಾಂಗ್. ಸಮಥಿಂಗ್ ನೀಡೆಡ್ ಗ್ರೌಂಡಿಂಗ್. ಡೇ ಟು ಡೇ ಲೈಫಲ್ಲಿ ನಿಮ್ಮ ಹಾರ್ಟ್ ಚಕ್ರ ತುಂಬಾ ಯೂಸ್ ಆಗ್ತಾ ಇದೆ, ಅಥವಾ ಅದರಲ್ಲಿರುವಂಥ ಶಕ್ತಿ ಪೋಲ್ ಆಗ್ತಾ ಇದೆ. ಹಸು, ಕಾವು ಇಲ್ಲಿ ಬಂದಿರುವಂಥದ್ದು ಕಾಮಧೇನು ಅಂತೀವಿ. ಹಸುವಿನ ಗುಣ ಗೊತ್ತಲ್ಲ ನಿಮಗೆ. ಆ್ಯಂಡ್ ಅದಕ್ಕೆ ಕೊಂಬು ಇಲ್ಲ, ನೋಡ್ಬೋದು ನೀವು. ಅಷ್ಟು ಮುಗ್ಧರಾಗಿದ್ದೀರಾ ನೀವು ಜೀವನದಲ್ಲಿ. ಯಾರಾದರೂ ಸಹಾಯ ಕೇಳಿ ಸಹಾಯ ಮಾಡೋದು, ಟೈಮ್ ಕೊಡೋದು, ನಿಮ್ಮ ಹತ್ರ ಹಣ ಇಲ್ಲ ಅಂದರೂ ಅವ್ರಿಗೆ ಹಣ ಕೊಡೋವಂಥದ್ದು, ಪ್ರೀತಿ ಹಂಚೋವಂಥದ್ದು. ಬಿಕಾಸ್ ಇಲ್ಲಿ ಫ್ಲವರ್ಸ್ ನೋಡಿ, ಇದರಲ್ಲೂ ಬಂದಿದೆ, ಇದರಲ್ಲೂ ಬಂದಿದೆ, ಅದು ಸೈಡಲ್ಲಿ ಕಾರ್ನರಲ್ಲಿ ಬಂದಿದೆ. ಅದರ ಅರ್ಥ ಏನು ಅಂದರೆ ಇವ್ರ ಕೈಯಲ್ಲೂ ಫ್ಲವರ್ ಇದೆ. ನಿಮ್ಮದೆಷ್ಟೇ ದುಃಖ ಇರಲಿ, ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇರಲಿ, ಅವರನ್ನು ಖುಷಿಯಾಗಿ ನೋಡ್ಕೋಬೇಕು, ಅವರನ್ನು ನೀವು ಪ್ರೀತಿಯಿಂದ ನಿಮ್ಮ ಜೀವನದಲ್ಲಿ ಇಟ್ಕೋಬೇಕು ಅನ್ನುವಂಥ ಮನೋಭಾವ. ಹಸು ನೋಡ್ಬೋದು, ಅದೆಲ್ಲ ಮುಸ್ರೆ ತಿನ್ನುತ್ತೆ, ಅದು ಹುಲ್ಲು ತಿನ್ನುತ್ತೆ, ಆದರೂ ಹಾಲು ಕೊಡುತ್ತೆ. ಆ ಹಾಲು ಎಷ್ಟು ಪ್ರೋಟೀನ್ ಇದೆ ಅದರಲ್ಲಿ. ಅದರಿಂದ ನಾವು ಹಾಲು, ತುಪ್ಪ, ಮೊಸರು, ಮಜ್ಜಿಗೆ ಎಲ್ಲ ಮಾಡ್ತೀವಿ ಅಲ್ವಾ? ಮತ್ತು ಈ ಹಸುಗಳು ನೀವು ನೋಡ್ಬೋದು ಹೇಗೆ ದಪ್ಪಕ್ಕೆ ಹೆಂಗಿರ್ತವೆ ಅವು. ಮೇ ಬಿ ನಿಮ್ಮ ಈ ಒಂದು ಸಹಾಯ ಮಾಡೋ ಗುಣ ಅಥವಾ ಲೇಸಿನೆಸ್ಸಿಂದನೋ ಏನೋ ಗೊತ್ತಿಲ್ಲ, ನೀವು ಸಹ ಹಂಗೆ ಆಗ್ಬಿಟ್ಟಿದ್ದೀರ, ತುಂಬ ದಪ್ಪ, ಅಥವಾ ಕೇರ್ಲೆಸ್ನೆಸ್, ಅಥವಾ ನಿಮ್ಮನ್ನು ಎಲ್ಲರೂ ಬಾಡಿ ಶೇವಿಂಗ್ ಮಾಡುವಂಥದ್ದು, ನಿಮ್ಮನ್ನು ಇಗ್ನೋರ್ ಮಾಡುವಂಥದ್ದು, ಮುಂಚೆ ಚೆನ್ನಾಗಿ ಪ್ರೀತಿ ಮಾಡ್ತಿದ್ದವಂಥವ್ರು ದೂರ ಆಗಿರೋದು. ಹೌದು, ನಿಮ್ಮ ಮನಸ್ಸು ತುಂಬ ಒಳ್ಳೆಯದು, ನಿಮ್ಮ ಬುದ್ಧಿ ತುಂಬ ಒಳ್ಳೆಯದು, ಬಟ್ ಬಿಕಾಸ್ ಆಫ್ ದ್ಯಾಟ್ ಆಗಿದೆ. ಮತ್ತು ಕಾವು ಇಲ್ಲೇನು ನನಗೆ ಮೆಸೇಜ್ ಕೊಡ್ತಾ ಇದೆ, ಇನ್ನೊಂದು ಮೆಸೇಜ್ ಏನು ಅಂತಂದರೆ, ನೋಡ್ಬೋದು ನೀವು, ಕಾಮಧೇನು ಅಂತಂದರೆ ಏನು ಎಲ್ಲದನ್ನು ಕೊಡುವಂಥವಳು, ನಿಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡುವಂಥವಳು. ಸೊ ಇಲ್ಲಿ ನಿಮಗೆ ಮಾಸ್ಟರ್ ಬಂದಿದ್ದಾರೆ. ಫೂಲ್ ಕಾರ್ಡ್ ಅಂದರೆ ನಾವು ಮತ್ತೆ ಗುರುವಿನ ಕಾರ್ಡ್ ಅಂತೀವಿ, ಇಲ್ಲಿ ದೇವ್ರ ಕಾರ್ಡ್ ಬಂದಿದೆ, ಮತ್ತು ಇಲ್ಲಿ ಹಸು. ಸೊ ಇದೆಲ್ಲ ಭಾಗ್ಯದ ಬಾಗಿಲು ನಿಮಗೆ ತರಿತಾ ಇದೆ ಅನ್ನೋದಕ್ಕೆ ಒಂದು ಹಿಂಟ್. ಒಂದು, ನಿಮಗೆ ಹಸು ಕಾಣಿಸ್ಕೋಬಹುದು, ಅಥವಾ ನಿಮಗೆ ಗಿಫ್ಟ್ ಆಗಿ ಕಾಮಧೇನುನೇ ಸಿಗಬಹುದು, ಅಂದರೆ ಮೂರ್ತಿಗಳು, ಪೋಸ್ಟರ್ಗಳು ಸಿಗಬಹುದು, ಅಥವಾ
ರ್ಯಾಂಡಮ್ಲಿ ನೀವು ದಾರಿಲಿ ಹೋಗ್ತಾ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಅಥವಾ ರ್ಯಾಂಡಮ್ಲಿ ನಿಮಗೆ ಹಸು ನಿಮ್ಮ ಹತ್ರನೇ ಬರುತ್ತೆ, ನೀವು ಅದನ್ನು ನಮಸ್ಕಾರ ಮಾಡ್ಕೊಳ್ಳಿ. ಅಥವಾ ಆ ಟೈಮಲ್ಲಿ ನೀವು ವಿಶ್ ಬಗ್ಗೆ ಯೋಚನೆ ಮಾಡುವಾಗ ಹಸು ಕಾಣಿಸುವಂಥದ್ದು ಅಥವಾ ಹಸು ಚಿತ್ರ ಕಾಣಿಸುವಂಥದ್ದು. ಇನ್ನು ಹೇಳಬೇಡಿ ನಮ್ಮ ಮನೇಲಿ ಹಸು ಸಾಕಿದ್ದೀವಿ ಯಾವಾಗಲೂ ಕಾಣುತ್ತೆ, ಆ ಥರ ಹೇಳಬೇಡಿ. ಸಿಂಕ್ರೋನಿಸಿಟೀಸ್ ಹೇಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಮಾಸ್ಟರ್ ಅನ್ನುವಂಥದ್ದು, ಯಾರೋ ಒಬ್ಬರು ನಿಮ್ಮನ್ನು ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ಮನ್ನು ತಿದ್ದೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದು ನಿಮ್ಮ ತಂದೆ ತಾಯಿ ಆಗಿರಬಹುದು, ನಿಮ್ಮ ಗುರುಗಳಾಗಿರಬಹುದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ಪಾರ್ಟ್ನರ್ ಆಗಿರ್ಬೋದು. ಐಡೆಂಟಿಫೈ ಮಾಡಿ. ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗೋದಕ್ಕೆ ನೀವು ರೋಸ್ ಕ್ವಾರ್ಟ್ಸ್ನ ಯೂಸ್ ಮಾಡೋ ಅವಶ್ಯಕತೆ ಇದೆ. ರೋಸ್ ಕ್ವಾರ್ಟ್ಸ್ ನಾನು ತುಂಬ ಸತಿ ತೋರಿಸಿದ್ದೀನಿ. ಇಲ್ಲ, ರೋಸ್ ಕ್ವಾರ್ಟ್ಸ್ ಹಾರ್ಟ್ನ ಯೂಸ್ ಮಾಡಿ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಟ್ರಸ್ಟ್, ನಿಮ್ಮೊಳಗೆ ಟ್ರಸ್ಟ್ ಇರಲಿ. ನೀವೇನು ಕೆಲಸ ಮಾಡ್ತಿದ್ದೀರಲ್ಲ, ಇಷ್ಟು ದಿನ ಬೇರೆಯವ್ರಿಗೋಸ್ಕರನೇ ಮಾಡಿದ್ದೀರಾ, ಇನ್ನು ಮುಂದೆ ನಿಮಗೋಸ್ಕರ ಈ ಒಂದು ಜಂಪ್ನ ತೊಗೋಬೇಕಾಗಿದೆ. ಈ ಜಂಪ್ ಏನು ತೊಗೋತಾ ಇದ್ದೀರಲ್ಲ ನೋಡಿ, ಈ ವ್ಯಕ್ತಿ ಜಂಪ್ ಮಾಡಿದ್ರೆ ಮೇ ಬಿ ಹಿಂಗೆ ಇರುತ್ತೋ ಏನೋ ಗೊತ್ತಿಲ್ಲ. ಸೊ ಈ ಒಂದು ಶಿಫ್ಟನ್ನ ನೀವು ನೋಡ್ತಾ ಇದ್ದೀರಾ ಮುಂದಿನ ಜೀವನದಲ್ಲಿ, ಮುಂದಿನ ದಿನಗಳಲ್ಲಿ ಈ ಒಂದು ಶಿಫ್ಟ್ ಭಾಗ್ಯದ ಬಾಗಿಲು ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ತೆರೀತಾ ಇದೆ. ಥ್ಯಾಂಕ್ ಯು. ಪಾಯಿಂಟ್ ನಂಬರ್ 1. ಹಲೋ, ಪಾಯಿಂಟ್ ನಂಬರ್ 2, ಆಕ್ವಾಮರೀನ್ ಬ್ರಾಸ್ಲೆಟ್ನ ನೀವು ಚೂಸ್ ಮಾಡಿದರೆ ಈ ಒಂದು ಆಲ್ಫಾಬೆಟ್ಸಲ್ಲಿ ನಿಮ್ಮ ಹೆಸರು ಬರುತ್ತೆ ಅಂದರೆ ಪಾಯಿಂಟ್ ನಂಬರ್ 2 ನಿಮ್ಮದು. ನೋಡೋಣ ಯಾವ ಭಾಗ್ಯದ ಬಾಗಿಲು ನಿಮ್ಮ ಜೀವನದಲ್ಲಿ ತೆರೀತಾ ಇದೆ. ಹಾರ್ಟ್ ಗಾರ್ಡಿಯನ್, drum, okay, shamanism, something. Tricky, next the ant, green again ಇಲ್ಲಿ ಹಾರ್ಟ್ ಚಕ್ರ. ನೋಡೋಣ ಏನಿದೆ. ಆಕ್ವಾಮರೀನ್, ವಾವ್, ಸಕ್ಸಸ್, the outsider, intensity, wow, the vision. ಪಾಯಿಲ್ ನಂಬರ್ 2, ನಿಮ್ಮ ಭಾಗ್ಯದ ಬಾಗಿಲು ತೆರಿತಾ ಇದೆಯಾ ಅನ್ನೋದಾದರೆ ಹೌದು, ಎಸ್. ಫಸ್ಟ್ ಡೈಮೆನ್ಷನ್ ಮತ್ತು ಸೆಕೆಂಡ್ ಡೈಮೆನ್ಷನಲ್ಲಿ ಇದ್ದೀರಾ ನೀವಿನ್ನು. ಯು ಹ್ಯಾವ್ ಟು ಇಂಪ್ರೂವ್ ಲಾಟ್. ಮನುಷ್ಯ ಜನ್ಮ ಅನ್ನುವಂಥದ್ದು ಎಷ್ಟೋ ಕೋಟಿ ಯೋನಿ ಆದ ಮೇಲೆ ಸಿಗುವಂಥದ್ದು. ಸೊ ನೀವು ಸರಿಯಾಗಿ ಬಳಸ್ಕೊತಾ ಇಲ್ಲ ಅಂತಂದರೆ ನೀವು ಒಂದು ಔಟ್ಸೈಡರ್, ಅಂದರೆ ನಿಮ್ಮ ಸಕ್ಸಸ್ಗೆ ನೀವು ಔಟ್ಸೈಡರ್ ಆಗಿದ್ದೀರಾ. ನಿಜವಾದ ಸಕ್ಸಸ್ ಬೇಕು ಅಂತಂದರೆ ಗೀವರ್ ಆಗಿರಬೇಕು ನೀವು. ಇಲ್ಲಿ ನೋಡ್ಬೋದು ಟ್ರಿಕಿ ಇದೆ. ಟ್ರಿಕಿ ಕಾರ್ಡಲ್ಲಿ ಒಂದು ಚಿಕ್ಕ ಪ್ರಾಣಿ ಇದೆ, ಇನ್ನೊಂದು ದೊಡ್ಡ ಪ್ರಾಣಿ ಇದೆ. ಚಿಕ್ಕ ಪ್ರಾಣಿ ಹತ್ರ ರೆಕ್ಕೆ ಇಲ್ಲ, ದೊಡ್ಡ ಪ್ರಾಣಿ ಹತ್ರ ರೆಕ್ಕೆ ಇದೆ. ಜೊತೆಗೆ ಇಲ್ಲೇನೋ ಒಂದು ಫ್ರೂಟ್ ಹೋಲ್ಡ್ ಮಾಡಿದೆ, ತುಂಬ ಅಗ್ರೆಸಿವ್ ಆಗಿದೆ. ಬಟ್ ಈ ಚಿಕ್ಕ ಪ್ರಾಣಿ ಏನೋ ಒಂದು ಕಿಟ್ ತಂದಿದೆ ಇಲ್ಲಿ. ಅಂದರೆ ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ನನ್ನ ಹತ್ರ ದುಡ್ಡಿಲ್ಲ, ಅಥವಾ ನಾನು ಓದಿಲ್ಲ, ಅಥವಾ ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನನ್ನ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ ಅಂತ. ನೋ, ನಿಮ್ಮ ಒಳಗಡೆ ನಿಮ್ಮ ಆತ್ಮ ಎಷ್ಟೋ ಜನ್ಮಗಳ ಮೆಮೊರಿನ ಕ್ಯಾರಿ ಮಾಡಿರುತ್ತೆ. ನೀವು ಅದಕ್ಕೆ ಟೈಮ್ ಕೊಡಬೇಕು. ಏನನ್ನು ಅದು ಕಲ್ತಿದೆ ಅದನ್ನು ಆವಾಗವಾಗ ನಿಮಗೆ ಸೆನ್ಸ್ ಮುಖಾಂತರ ಹಿಂಟನ್ನ ಕೊಡುತ್ತೆ. ನಮ್ಮ ಬಾಡಿಗೆ ಸೆನ್ಸ್ಗಳಿದ್ದಾವೆ, ಪಂಚೇಂದ್ರಿಯಗಳು. ಕಣ್ಣು ನೋಡುತ್ತೆ, ಕಿವಿ ಕೇಳಿಸ್ಕೊಳ್ಳುತ್ತೆ, ಬಾಯಿಗೆ ರುಚಿ ಇದೆ, ಆ ಥರ. ಅದೇ ರೀತಿಯ ಸೆನ್ಸ್ ನೇಚರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಯಾವುದರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ, ಯಾವುದು ನಿಮಗೆ ಸೂಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಇರುವೆಗಳು ಗೂಡು ಕಟ್ಟತ್ತಂತೆ. ನೀವು ಇರುವೆ ಗೂಡನ್ನ ಮೇಲ್ಗಡೆ ನೋಡಿದ್ರೆ ಸುಮ್ಮನೆ ಒಂದು ಹೋಲ್ ಥರ ಕಾಣಿಸ್ತಾ ಇರುತ್ತೆ.
ಆದರೆ ಒಳಗಡೆ ಹೋಗಿ ನೋಡಿದ್ರೆ ಇರುವೆಗಳು ಆರ್ಕಿಟೆಕ್ಚರಲ್ಲಿ ಮೊದಲ ಸ್ಥಾನವನ್ನು ಪಡಿತವೆ. ಇರುವೆಗಳು ಒಳಗಡೆ, ಭೂಮಿ ಒಳಗಡೆ ಮೆಟ್ಲುಗಳನ್ನು ಕಟ್ಟಿರತ್ತಂತೆ. ಅದರಲ್ಲೂ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಇರುತ್ತಂತೆ. ರಾಣಿ ಇರುವೆಗೆ ಅಂತಲೇ ರೂಮು ಮತ್ತು ಅದರಲ್ಲಿ ಫ್ಲವರ್ಸು, ಕಾಳು ಎಲ್ಲನೂ ಇರುತ್ತಂತೆ. ಈವನ್ ಲಿಕ್ವಿಡ್ ವಾಟರು ಇರುತ್ತಂತೆ. ಜೊತೆಗೆ ಆಹಾರ ಸಂಗ್ರಹಣೆಗೆ ಅಂತಲೇ ಗೋಡಾಂತರ ಅವು ಒಂದೊಂದು ಇದರಲ್ಲೂ ಅವು ಶೇಖರಣೆ ಮಾಡುವಂಥ ರೀತಿಯಲ್ಲಿ ಡಿಸೈನ್ ಮಾಡಿರ್ತಾವಂತೆ. ಒಳಗಡೆ ಒಂದು ದೊಡ್ಡ ಕೋಟೆನೇ ಇರುತ್ತಂತೆ. ಅಷ್ಟು ಚೆನ್ನಾಗಿ ಇರುವೆಗೂಡು ಕನ್ಸ್ಟ್ರಕ್ಟ್ ಆಗಿರುತ್ತಂತೆ. ಆದರೆ ಅವು ಫಸ್ಟ್ ಡೈಮೆನ್ಷನಲ್ಲಿ ಇದ್ದಾವೆ, ಆ ಕಡೆ ಈ ಕಡೆ ಕಾಣಲ್ಲ. ಅವಕ್ಕೆ ಬರೀ ಸ್ಟ್ರೈಟಾಗಿ ಅಷ್ಟೇ ಕಾಣಿಸೋದು. ಹಾಗಾಗಿನೇ ಇರುವೆಗಳು ಅವಾಗವಾಗ ಡ್ಯಾಶ್ ಮಾಡ್ಕೋತಾ ಇರ್ತವೆ. ಲೈನಲ್ಲೇ ಹೋಗ್ತಿರುತ್ತೆ, ಡ್ಯಾಶ್ ಮಾಡ್ಕೊತಿರುತ್ತೆ. ಆದರೆ ನೀವು ಲೈನ್ನ ಸ್ವಲ್ಪ ಮಧ್ಯದಲ್ಲಿ ಗೆರೆ ಎಳೀರಿ, ಆ ಕಡೆ ಲೈನ್ ಟರ್ನ್ ಆಗಿಬಿಡುತ್ತೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅವ್ರ ಗ್ರೂಪ್ ಯಾವುದು, ಬೇರೆ ಗ್ರೂಪ್ ಯಾವುದು ಅಂತ. ಆ ಥರ ನೀವಾಗಬೇಡಿ. ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ನಿಮಗೆ ತಕ್ಕ ಸಂಬಳ ಸಿಗ್ತಾ ಇಲ್ವಾ? ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ನಿಮಗೆ ರೆಕಗ್ನೈಸ್ ಸಿಗ್ತಾ ಇಲ್ವಾ? ಎಲ್ಲರನ್ನ ಪ್ರೀತಿ ಮಾಡ್ತಿದ್ದೀರಾ, ಆದರೂ ನಿಮಗೆ ದುಃಖ ಸಿಗ್ತಿದೆಯಾ? ದೆನ್ ಚೇಂಜ್ ಯುವರ್ ರೂಟ್. ಅಥವಾ ನೀವು ಅದನ್ನು ಕಲಿಬೇಕಾಗಿದೆ. ನಿಮ್ಮ ಒಂದು ಇವಾಗ ಎಲ್ಲರೂ ಹೂ ಮಾರ್ತಾ ಇದ್ದಾರೆ, ಆದರೆ ಒಬ್ರದ್ದು ವ್ಯಾಪಾರ ಆಗ್ತಿದೆ, ಒಬ್ರದ್ದು ವ್ಯಾಪಾರ ಆಗ್ತಿಲ್ಲ. ಅಥವಾ ಎಲ್ಲರದ್ದು ದಿನಸಿ ಅಂಗಡಿ ಇದೆ, ಒಬ್ರದ್ದು ವ್ಯಾಪಾರ ಆಗ್ತಿದೆ, ಒಬ್ರದ್ದು ವ್ಯಾಪಾರ ಆಗ್ತಿಲ್ಲ. ಬಿಸ್ನೆಸ್ ಸ್ಟ್ರಾಟಜಿನ ಕಲಿಬೇಕು ನೀವು. ಎಲ್ಲರ ಥರನೇ ನಾನು ವ್ಯಾಪಾರ ಮಾಡ್ತೀನಿ, ಮೆಟೀರಿಯಲ್ ತಂದು ಇಡ್ತೀನಿ, ಆದರೂ ವ್ಯಾಪಾರ ಆಗ್ತಿಲ್ಲ ಅಂತ ತುಂಬ ಜನ ಹೇಳೋದು ನನಗೆ. ಯಾಕೆ ಆಗ್ತಿಲ್ಲ ಅನ್ನೋದನ್ನ ಅನಲೈಸ್ ಮಾಡಬೇಕು. ಈಗ ಕಾಲ ಬದಲಾಗಿದೆ, ಟೆಕ್ನಾಲಜಿಗಳು ಬದಲಾಗಿದೆ. ಜೊತೆಗೆ ವ್ಯಾಪಾರ ಮಾಡೋದು ಒಂದೇ ಗೊತ್ತಿದ್ರೆ ಸಾಲೋದಿಲ್ಲ. ತುಂಬ ಜನ ಏನು ಗೊತ್ತಾ, ಬಂಡವಾಳ ಹಾಕಿದ್ದೀನಿ. ಬಂಡವಾಳ ಹಾಕಿದ್ರೆ ಸಾಲದು. ಬಿಸ್ನೆಸ್ ರನ್ ಮಾಡೋದಕ್ಕೆ ಬೇರೆ ಎಲ್ಲ ಎಥಿಕ್ಸು ಬೇಕಾಗುತ್ತೆ. ತುಂಬ ಜನ ನನಗೆ ಈ ಥರ ಕಾಲ್ ಮಾಡ್ತಾರೆ, ಬಿಸ್ನೆಸ್ ನಡೀತಾ ಇಲ್ಲ ಅಂತ. ಬಿಸ್ನೆಸ್ಗೆ ಬೇಕಾಗಿರುವಂಥದ್ದನ್ನು ನೀವು ಅಪ್ಲೈ ಮಾಡಬೇಕು. ಲಕ್ಷ್ಮಿ ಮಂತ್ರ ಆಗಿರಬಹುದು. ನಿಮ್ಮ ಬಿಸ್ನೆಸ್ಗೆ ದೃಷ್ಟಿ ಆಗ್ತಿದೆಯಾ, ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಅವಾಗವಾಗ ಫುಲ್ ಮೂನ್, ನ್ಯೂ ಮೂನ್ ವಾಟರ್ ಚಾರ್ಜ್ ಮಾಡಿ ನಿಮ್ಮ ಅಂಗಡಿಯಲ್ಲಿ ಸಿಂಪಡಿಸಿ. ಆಮೇಲೆ ಮನಿ ಅಟ್ರಾಕ್ಷನ್ ಟ್ರೀ ಇಡಿ. ಕೃಷ್ಣನ ಮಂತ್ರಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಕೆಲವೊಂದು ಮೆಟೀರಿಯಲನ್ನು ಇಡೋದ್ರಿಂದ ನಿಮ್ಮ ಕ್ಯಾಶ್ ಫ್ಲೋ ತುಂಬ ಚೆನ್ನಾಗಾಗುತ್ತೆ. ಇದೆಲ್ಲ ನೀವು ತಿಳ್ಕೊಳ್ಳದೆ ಸುಮ್ಮನೆ ನಾನು ಬಂಡವಾಳ ಹಾಕಿದ್ದೀನಿ, ಅಂಗಡಿ ಇಟ್ಟಿದ್ದೀನಿ ಅಂದರೆ ವಿಷನ್ ಇರ್ದಲೇ ನೀವು ಕೆಲಸ ಮಾಡ್ತಾಯಿದ್ರೆ ಏನೂ ವರ್ಕ್ ಆಗೋದಿಲ್ಲ. 2026ಗೆ ಇನ್ನೂ ಟೈಮ್ ಇದೆ. ಇನ್ನೂ ಒಂದು 20 days 30 days ಎಷ್ಟು ಟೈಮ್ ಇದೆಯೋ ಆ ಟೈಮಲ್ಲಿ ದಯವಿಟ್ಟು ನಿಮ್ಮ ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡಿ. 14th ಡಿಸೆಂಬರಲ್ಲಿ ನಾನು ವಿಷನ್ ಬೋರ್ಡ್ ಸಹ ಅಲ್ಲಿ ಹೇಳ್ಕೊಡ್ತೀನಿ. ವಿಷನ್ ಬೋರ್ಡ್ನ ನೀವು ಕ್ರಿಯೇಟ್ ಮಾಡಿದ್ದೆ ಆದರೆ 2026ನ ತುಂಬ ಚೆನ್ನಾಗಿ ಸಕ್ಸಸ್ ಅನ್ನೋದನ್ನು ನೀವು ಕಾಣಬಹುದು. ನಿಮ್ಮ ಭಾಗ್ಯದ ಬಾಗಿಲು ತೆರೆಯೋದಕ್ಕೆ ಇಲ್ಲಿ ನೀವು ತಗೋಬೇಕಾಗಿರೋ ಆ್ಯಕ್ಷನ್ ಏನಪ್ಪ ಅಂತಂದರೆ, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಬೇಕು. ಔಟ್ಸೈಡರ್ ಥರ ಅಲ್ಲ. ಎಲ್ಲರಂಗೆ ನೀವು ಮಾಡ್ತಾಯಿದ್ರೆ ನೀವು ಹಂಗೆ ಇರ್ತೀರ. ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಬೇಕು. ಶ್ಯಾಮ್ಯಾನಿಸಮ್ ಇಲ್ಲಿ ಏನು ಹೇಳ್ತಾ ಇದೆ, ಡ್ರಮ್ ಅನ್ನೋದು ಇಲ್ಲಿ ಏನು ಹೇಳ್ತಿದೆ ಅಂದರೆ, ಇದೊಂದು ನಿಮಗೆ ಏನಂದರೆ, ಇದೊಂದು ವಾರ್ನಿಂಗ್. ಘಂಟಾನಾದ ಅಂತೀವಿ ಗೊತ್ತಾ, ಇದೊಂದು ವಾರ್ನಿಂಗ್ ನಿಮಗೆ. ಈ ವಾರ್ನಿಂಗ್ನ ನೀವು ತಗೊಂಡು ಟ್ರಿಕಿಯಾಗಿ ನಿಮ್ಮ ಜೀವನನ ಚೇಂಜ್ ಮಾಡ್ಕೊಳ್ಳುವಂಥ ಬಿಗ್ ಅವಕಾಶ, ಭಾಗ್ಯ ನಿಮಗೆ ಸಿಗ್ತಾ ಇದೆ. ನೀವು ಇನ್ನೂ ಕಣ್ಮುಚ್ಕೊಂಡು ದೇವ್ರ ಧ್ಯಾನ ಮಾಡಿಕೊಂಡು ರಾಧಾ ಕೃಷ್ಣ ದೇವರೇ ರಾಘವೇಂದ್ರ ಸ್ವಾಮಿ ಅಂದ್ಕೊಂಡು ಇನ್ನೂ ಇನ್ನೋಸೆಂಟಾಗಿ ಇದ್ದೀನಿ ಅಂತಂದರೆ ನಾನು ನಿಮಗೆ ಅಗ್ರೆಸಿವ್ ಆಗಿ ಫೈಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಆ ಇನ್ನೋಸೆನ್ಸ್ ಹಿಂದ್ಗಡೆ ಏನಿದೆ ಅದನ್ನು ಆಚೆ ತೆಗಿರಿ. ಕಮ್ ಔಟ್ ಆಫ್ ದಟ್. ಆ ಒಂದು ಪೇಯ್ನನ್ನು ಆಚೆ ತೆಗಿರಿ, ಆ ಒಂದು ಗಿಡಿನೆಸ್ನ ಆಚೆ ತೆಗಿರಿ, ಆ ಒಂದು ವೀಕ್ನೆಸ್ನ ಆಚೆ ತೆಗಿರಿ. ವಾಟ್ ಯು ಆರ್ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟ್ ಇದೆ. ಮತ್ತು ಇದು ಗೇಟ್ ಥರ ಏನು ಕಾಣ್ತಿದೆಯಲ್ಲ, ಔಟ್ಸೈಡರ್ ನಂಬರ್ 5. ಯಾವಾಗಲೂ ಅಷ್ಟೇ ಹೊಸದನ್ನು ಅಚೀವ್ ಮಾಡಬೇಕಾದ್ರೆ ಎಲ್ಲರೂ ಅಷ್ಟೇ ಮಕ್ಕಳು ಥರನೇ. ಕಲಿಬೇಕಾದ್ರೆ ಎಲ್ಲರೂ ಮಕ್ಕಳೇ. ಏನಾದರೂ ಒಂದನ್ನು ಕಲೀರಿ. ಈಗ ನಿಮ್ಮ ವಯಸ್ಸು ಏನೇ ಆಗಿರಲಿ ಪರವಾಗಿಲ್ಲ. ನಾನು ರೇಕಿ ಹೀಲಿಂಗ್ ಹೇಳ್ಕೊಡ್ತೀನಿ, ಏಂಜಲ್ ಥೆರಪಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಜನವರಿಯಿಂದ ಟ್ಯಾರೋ ರೀಡಿಂಗ್ ಸಹ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನ್ಯೂಮರಾಲಜಿನೂ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಏನು ಇಂಟ್ರೆಸ್ಟೋ ಅದನ್ನು ಕಲೀರಿ. ಅದರಲ್ಲಿ ಅರ್ನಿಂಗ್ನ ಸಹ ಮಾಡ್ಕೊಳ್ಳಿ. ಅದನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಯೂಸ್ ಮಾಡ್ಕೊಳ್ಳಿ. ಪ್ರೊಫೆಷನ್ ಆಗಿನೂ ತೊಗೊಳ್ಳಿ. ಆ ಥರ ನೀವು ಬರೀ ನಾನು ಏನೂ ಗೊತ್ತಿಲ್ಲ, ನನಗೇನು ಮಾಡೋಕ್ಕಾಗೋದಿಲ್ಲ, ನನಗೆ ಅದಿಷ್ಟ ಇಲ್ಲ ಇದಿಷ್ಟ ಇಲ್ಲ ಅನ್ನೋದಕ್ಕಿಂತ ಕಮ್ ಔಟ್ ಆಫ್ ದಟ್. ಈ ಒಂದು ಲಾಗ್ ಓಪನ್ ಇದೆ ಆ್ಯಕ್ಚುಲಿ, ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಲಾಕ್ ಓಪನ್ ಇದೆ. ಸೊ ಅವರು ಚಿಕ್ಕವರಾಗಿರೋದ್ರಿಂದನೋ ಅಥವಾ ಅವರ ಒಂದು ಇದು ಚಿಕ್ಕದಾಗಿರೋದ್ರಿಂದನೋ ಅವ್ರಿಗೆ ಗೊತ್ತಾಗ್ತಿಲ್ಲ ಈ ಲಾಕ್ ಓಪನ್ ಮಾಡಿ ಚೈನ್ನ ತೆಗಿಬೇಕು ಅಂತ. ನಿಮ್ಮ ಲೈಫ್ಗಳು ಹಾಗೆ ಆಗಿದೆ. ಈಗಿರೋ ಕಷ್ಟ, ಈಗಿರೋ ತೊಂದರೆ, ಈಗಿರೋ ಪರಿಸ್ಥಿತಿನೇ ಕಾನ್ಸಂಟ್ರೇಷನ್ ಮಾಡ್ತಿದ್ದೀರಾ. ಯು ಫಿಕ್ಸ್ ಫಸ್ಟ್ ವಿಷನ್ನ ಫಿಕ್ಸ್ ಮಾಡಿದ್ರೆ ನಿಮ್ಮ ದೇವರು, ನಿಮ್ಮ ನಂಬಿರುವಂಥ ಶಕ್ತಿಗಳು ನಿಮಗೆ ನಿಮ್ಮ ಸಕ್ಸಸ್ಗೆ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು. ಫೈಲ್ ನಂಬರ್ 2.